ಕರ್ನಾಟಕಕ್ಕೆ ಇವತ್ತು ಕಾವೇರಿ ನೀರಿನ ಅಗ್ನಿ ಪರೀಕ್ಷೆ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಗೆ ಕಿಡಿಕಾರಲಾಗ್ತಾ ಇದೆ. ಹಾಗಾಗಿ CWRC ಆದೇಶಕ್ಕೆ ಬ್ರೇಕ್ ಹಾಕುವಂತೆ CWMAಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹಾಗಾಗಿ ಇವತ್ತು ಮಹತ್ವದ ಸಭೆ ನಡೆಯುತ್ತೆ ದೆಹಲಿಯಲ್ಲಿ. CWRC ಸೂಚನೆಯನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಅರ್ಜಿಯನ್ನ ಹಾಕಿದೆ. ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ 2:00 CWMA ಮಹತ್ವದ ಸಭೆ ನಡೆಯುತ್ತೆ. ಇನ್ನು ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಕಾವೇರಿ ಸಮಿತಿ ಸೂಚನೆಯನ್ನ ಕೊಟ್ಟಿದೆ. 15 ದಿನಗಳಲ್ಲಿ 4.5 TMC ನೀರನ್ನು ಹರಿಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಈ ಸೂಚನೆಯನ್ನ ಪ್ರಶ್ನಿಸಿ ಕಾವೇರಿ ಪ್ರಾಧಿಕಾರಕ್ಕೆ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಹಾಕಿದೆ. ಫಸ್ಟ್ ಆಫ್ ಆಲ್ ಮಳೆ ಬಂದಿಲ್ಲ. ಈ ಸತಿ ಡ್ಯಾಂನಲ್ಲಿ ನೀರು ಬತ್ತಿ ಹೋಗ್ತಾ ಇದೆ. ಈ ಮಧ್ಯದಲ್ಲಿ ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರನ್ನ ಬಿಡೋದು ಹೇಗೆ? ಕಾವೇರಿ ಕೊಳ್ಳದಲ್ಲಿ ಮಳೆ ಕೊರತೆ ಬಗ್ಗೆ ಇವತ್ತು ವಿವರಣೆಯನ್ನ ನೀಡಲಾಗುತ್ತೆ. ಜಲಾಶಯಗಳಲ್ಲಿನ ನೀರಿನ ಮಟ್ಟದ ವಸ್ತುಸ್ಥಿತಿ ಏನಿದೆ, ನೈಜತೆ ಏನಿದೆ, ಆ ಬಗ್ಗೆ ವರದಿಯನ್ನ ನೀಡಲಾಗುತ್ತೆ ಇವತ್ತಿನ ಸಭೆಯಲ್ಲಿ. ರಾಜ್ಯದ ವಾಸ್ತವ ಸ್ಥಿತಿಯನ್ನ ಪ್ರಾಧಿಕಾರದ ಮುಂದಿಟ್ಟು ವಾದ ಮಂಡನೆ ಮಾಡೋದಕ್ಕೆ ತಯಾರಿಗಳಾಗಿದೆ. ಬಹುಶಃ ಮೊನ್ನೆನೇ ಈ ಪ್ರಯತ್ನ ಮಾಡಿದ್ರೆ CWRC ಇಂದ ಸೂಚನೆ ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಬಟ್ ನೋಡೋಣ, ಈಗ ಮೇಲ್ಮನವಿಯ ಪ್ರಯತ್ನವನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ದೆಹಲಿಯಲ್ಲಿ ಇವತ್ತು ಮಧ್ಯಾಹ್ನ 2:00 ಮೀಟಿಂಗ್ ಫಿಕ್ಸ್ ಆಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಎಲ್ಲ ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ರಾಜ್ಯದಲ್ಲಿ. ಅಂದ್ರೆ ಅಧಿಕಾರಿಗಳು ನೈಜ ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡುವಲ್ಲಿ ಸಭೆಯಲ್ಲಿ ವಿಫಲರಾದ್ರ ಅಂತ ಅದು ಒಂದು ಭಾಗ. ಇನ್ನು ಬರ ಘೋಷಣೆ ಆಗಿಲ್ಲ, ಅದು ಎಫೆಕ್ಟ್ ಇರಬಹುದು ಈ ಸೂಚನೆಗೆ ಅಂತ ಚರ್ಚೆಗಳಾಗ್ತಾ ಇತ್ತು. ಅದೇನೇ ಇದ್ರೂ ಕೂಡ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ನಮ್ಮ ಹತ್ರ ನೀರು ಇರಬೇಕಲ್ಲ, ಆ ವಾಸ್ತವ ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನಗಳು ಯಾವ ತರ ಆಗ್ಬೋದು, 2:30 ನಂತರದ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದು. ಶರ್ಮಿತಾ ಶೆಟ್ಟಿ, ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ದೆಹಲಿಯ ಕಚೇರಿಯಲ್ಲಿ ಮಧ್ಯಾಹ್ನ 2:30ಕ್ಕೆ ಸಭೆ ಇದೆ. ಈ ಒಂದು ಸಭೆಯಲ್ಲಿ ACS ಗೌರವ್ ಗುಪ್ತಾ ಅವರು ರಾಜ್ಯದ ಪರವಾಗಿ ಭಾಗಿಯಾಗಲಿಕ್ಕಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಿರತಕ್ಕಂಥ ತೀರ್ಪೇನಿದೆ, 3500 ಕ್ಯೂಸೆಕ್ಸ್ ನೀರನ್ನ ನಿತ್ಯ ಬಿಡಬೇಕು 15 ದಿನಗಳ ಕಾಲ ಅನ್ನುವಂಥ ತೀರ್ಪು ತಮಿಳುನಾಡಿಗೆ. ಈ ಒಂದು ತೀರ್ಪಿನ ಕುರಿತಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿದೆ. ಆ ಒಂದು ಮೇಲ್ಮನವಿಯ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಅಲ್ಲಿ ACS ಗೌರವ್ ಗುಪ್ತಾ ಅವರು ಕೂಡ ಇವತ್ತು ಭಾಗಿಯಾಗಿರ್ತಾರೆ. ಪ್ರಮುಖವಾಗಿ ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ನೀರನ್ನ ನಿತ್ಯ ಬಿಡ್ತಾ ಹೋದ್ರೆ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ, ರಾಜ್ಯದಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು, ಜೊತೆಗೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲ ಅಂಶಗಳನ್ನ ಅಲ್ಲಿ ಪ್ರಸ್ತಾವನೆ ಸಲ್ಲಿಸುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈಗಾಗಲೇ CM DK ಶಿವಕುಮಾರ್ ಅವರು ಕೂಡ ಅಂದ್ರೆ ಸುಪ್ರೀಂ ಕೋರ್ಟ್ನ ವಕೀಲರೊಂದಿಗೂ ಕೂಡ ಚರ್ಚೆಯನ್ನು ಮಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ಇವತ್ತಿನ ಸಭೆಯಲ್ಲಿಯೂ ಕೂಡ ಕರ್ನಾಟಕಕ್ಕೆ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ಮಹತ್ವದ ಒಂದು ವಿಚಾರಗಳ ಚರ್ಚೆ ಆಗತ್ತೆ. ಜೊತೆಗೆ ಈ ಒಂದು ನಿಯಂತ್ರಣ ಸಮಿತಿ ಕೊಟ್ಟಿರತಕ್ಕಂತ ಆದೇಶದ ಕುರಿತಂತೆ ರಾಜ್ಯ ಸರ್ಕಾರ ಒಂದಿಷ್ಟು ಆಕ್ಷೇಪಗಳನ್ನು ಎತ್ತತ್ತೆ. ಯಾವುದೇ ಕಾರಣಕ್ಕೂ ನೀರನ್ನು ಹರಿಸೋದಕ್ಕಾಗುವುದಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಇರತಕ್ಕಂತಹ ರೈತರಿಗೆ ನಾವು ಬೆಳೆ ಬೆಳೆಯೋದಕ್ಕೆ ನೀರನ್ನ ಕೊಡ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ತಮಿಳುನಾಡಿಗೆ ಹೇಗೆ ನೀರನ್ನ ಕೊಡೋದಕ್ಕಾಗತ್ತೆ? ಜೊತೆಗೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಮಳೆಯ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಹೀಗಿರುವಂತಹ ಸಂದರ್ಭದಲ್ಲಿ ಹೇಗೆ ನೀರನ್ನ ಬಿಡೋದಕ್ಕೆ ಆಗತ್ತೆ? ಮಳೆ ಒಂದೊಮ್ಮೆ ಆದ್ರೆ ಆ ಸಂದರ್ಭದಲ್ಲಿ ನಾವು ನೀರನ್ನು ಹರಿಸ್ತೇವೆ, ಸಂಕಷ್ಟ ಸೂತ್ರವನ್ನು ಅನುಸರಿಸಬೇಕು ಈಗ ಅನ್ನುವಂತ ನೀತಿಯಲ್ಲಿ ಇವತ್ತಿನ ಸಭೆಯಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ಳಲಿಕ್ಕಿದ್ದಾರೆ. ACS ಗೌರವ್ ಗುಪ್ತಾ ಅವರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. 2:30ಕ್ಕೆ ಈ ಒಂದು ತುರ್ತು ಸಭೆ ನಡೆಯಲಿಕ್ಕಿದೆ. ಸಭೆಯ ಬಳಿಕ ಯಾವ ರೀತಿಯಾಗಿ ತೀರ್ಪನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಅದರ ಮೇಲೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗೋದಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಜೊತೆಗೆ ಈ ಒಂದು ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆಕ್ಷೇಪಗಳು ರಾಜ್ಯದಲ್ಲಿ ವ್ಯಕ್ತವಾಗ್ತದೆ. ಜೊತೆಗೆ ಸರ್ಕಾರವೂ ಕೂಡ ಸ್ಪಷ್ಟವಾಗಿ ಹೇಳಿದೆ, ನಿಯಂತ್ರಣ ಸಮಿತಿ ಕೊಟ್ಟಿರತಕ್ಕಂಥ ಆದೇಶದ ಪ್ರಕಾರ ನಾವು 3500 ಕ್ಯೂಸೆಕ್ ನೀರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂಥದ್ದು. ಈ ಒಂದು ನಿರ್ಧಾರವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಸ್ಪಷ್ಟವಾಗಿ ರಾಜ್ಯದ ಪರವಾಗಿ ACS ಗೌರವ್ ಗುಪ್ತಾ ಅವರು ಅಲ್ಲಿ ಮಂಡಿಸಲಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ನಡೆಯುವಂತಹ ಸಭೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಕಾವೇರಿ ನೀರಿನ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದು ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಜೊತೆಗೆ ತಮಿಳುನಾಡಿಗೆ ಯಾವ ಕಾರಣಕ್ಕಾಗಿ ನೀರನ್ನು ಹರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಎಲ್ಲ ರೀತಿಯ ಅಂಶಗಳನ್ನ ಅಲ್ಲಿ ಪ್ರಸ್ತಾಪ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫೈನ್. ಈಗ CWRC ಕೊಡುವಂತ ಸೂಚನೆಗಳನ್ನ
ಈಗ ಮೇಲ್ಮನವಿಯನ್ನು ಹಾಕಿದೆ ಈಗ ಕರ್ನಾಟಕ ಸರ್ಕಾರ, ಅದನ್ನು ಅಂತಿಮಗೊಳಿಸುತ್ತೆ. ಸೊ ಇವತ್ತಿನ ಮೀಟಿಂಗ್ನಲ್ಲಿ CWMC. ಬಟ್ ಇಲ್ಲಿರೋಂಥ ಪ್ರಶ್ನೆ ಇವಾಗ ಕಾರ್ತಿಕ್, ಒಂದು ವೇಳೆ ಈ ನೈಜ ಪರಿಸ್ಥಿತಿಯನ್ನು ಅಧಿಕಾರಿಗಳು ಇವತ್ತು ಪ್ರತಿನಿಧಿಸೋರು ಮುಂದೆ ಇಡ್ತಾರೆ ಸರಿ ಮೀಟಿಂಗ್ನಲ್ಲಿ 2:30ಗೆ. ಬಟ್ ಒಂದು ಟೀಮ್ ನೀವೇ ಬನ್ನಿ, ನೈಜತೆ ಏನಿದೆ ಅಂತ ಹೇಳಿ ಕಣ್ಣಾರೆ ನೋಡಿ ಅಂತ ಕರೆಯುವಂಥ ಸಾಧ್ಯತೆಗಳು? ನಿಶ್ಚಿತವಾಗಿ ಶರ್ಮಿತಾ ಶೆಟ್ಟಿ, ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಇದೇ ರೀತಿಯ ಮನವಿಯನ್ನ ರಾಜ್ಯ ಸರ್ಕಾರ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿರುವಂತದ್ದು. ಅಂದ್ರೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ವಾಸ್ತವಾಂಶ ಏನಿದೆ, ಯಾವ ಕಾರಣಕ್ಕಾಗಿ ನಾವು ನೀರು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಷ್ಟು ಪ್ರಮಾಣದಲ್ಲಿ ಒಳಹರಿವಿನ ಕೊರತೆ ಇದೆ, ಜೊತೆಗೆ ಸದ್ಯದಲ್ಲಿ ಇರತಕ್ಕಂತ ಡ್ಯಾಂನಲ್ಲಿರುವಂತಹ ಸಂಗ್ರಹವಾಗಿರುವಂತಹ ನೀರಿನ ಪ್ರಮಾಣ ಎಷ್ಟು, ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿಗೆ ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಸಮಸ್ಯೆ ಆಗಬಹುದು, ಈ ಎಲ್ಲ ಅಂಶಗಳು, ಜೊತೆಗೆ 3500 ಕ್ಯೂಸೆಕ್ಸ್ ನೀರನ್ನ ನಾವು ಬಿಡಬೇಕಂತಂದ್ರೆ ಅದು ತಮಿಳುನಾಡಿಗೆ ತಲುಪಬೇಕು ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಹೆಚ್ಚುವರಿ ನೀರನ್ನ ಬಿಡಬೇಕಾಗತ್ತೆ. ಈಗಾಗಲೇ ಆ ಒಂದು ಪ್ರದೇಶದಲ್ಲಿ ಒಣಗಿರುವಂತಹ ಸ್ಥಿತಿ ಇರತಕ್ಕಂತ ಕಾರಣಕ್ಕಾಗಿ ಅಲ್ಲಿ ಗುಂಡಿಗಳಲ್ಲಿ ನೀರು ಸಂಗ್ರಹ ಆಗತ್ತೆ. ಈ ಒಂದು ಕಾರಣಕ್ಕಾಗಿ ನಾವು ಹೆಚ್ಚುವರಿಯಾಗಿ ನೀರನ್ನ ಬಿಡಬೇಕು. ಅದು ಮಾಪನ ಮಾಡುವಂತಹ ಸ್ಥಳಕ್ಕೆ ಹೋಗಿ ತಲುಪುವಂತ ಸಂದರ್ಭದಲ್ಲಿ ಅದು 3500 ಕ್ಯೂಸೆಕ್ಸ್ ನೀರಾಗಬೇಕು ಅಂತಂದ್ರೆ ಅದನ್ನ ನಾವು ಡ್ಯಾಮ್ ಇಂದ ಹೆಚ್ಚುವರಿಯಾಗಿ ನೀರನ್ನ ಬಿಡಬೇಕಾದಂತ ಪರಿಸ್ಥಿತಿ ಇದೆ. ಈ ಒಂದು ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ರಾಜ್ಯದ ರೈತರಿಗೆ ಈಗಾಗಲೇ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ, ಬೆಳೆಗಳಿಗೆ ನೀರನ್ನ ಕೊಡೋದಿಲ್ಲ ಅನ್ನುವಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವೇನಾದ್ರೂ ನೀರನ್ನು ಹರಿಸಿದ್ರೆ ಅದು ರಾಜ್ಯದಲ್ಲಿ ಇನ್ನಷ್ಟು ವ್ಯಾಪಕವಾಗಿ ಹೋರಾಟಗಳು ಸೃಷ್ಟಿಯಾಗ್ತವೆ. ಈ ಎಲ್ಲ ಕಾರಣಗಳನ್ನ ಅಲ್ಲಿ ಮನದಟ್ಟು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಡ್ಯಾಮ್ನ ಪರಿಸ್ಥಿತಿಯನ್ನ ನೀವು ಅಂದ್ರೆ ನೀವೇ ತಿಳ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿ ಅಲ್ಲಿ ಬಂದು ನಿಮ್ಮ ತಂಡವನ್ನ ಕಳಿಸಿಕೊಟ್ಟು ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಡ್ಯಾಮ್ನಲ್ಲಿ ಯಾವ ರೀತಿ ನೀರಿನ ಸಂಗ್ರಹ ಇದೆ, ಇದೆಲ್ಲವನ್ನ ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಿದ ಬಳಿಕವೇ ಒಂದು ತೀರ್ಪನ್ನು ಪ್ರಕಟಿಸಿ ಅನ್ನುವಂತ ರೀತಿಯಲ್ಲಿ ಕೂಡ ಇವತ್ತು ACS ಗೌರವ್ ಗುಪ್ತಾ ಅವರು ಅಲ್ಲಿ ಮನವಿಯನ್ನು ಮಾಡಿಕೊಳ್ಬಹುದು. ಒಟ್ಟಾರೆಯಾಗಿ ಇವತ್ತು 2:30ಕ್ಕೆ ದೆಹಲಿಯಲ್ಲಿ ನಡೆಯುವಂತಹ ಈ ಒಂದು ಸಭೆ ಏನಿದೆ ಬಹಳ ಮಹತ್ವನ ಪಡ್ಕೊಂಡಿದೆ. ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನೇನಾದ್ರೂ ಎತ್ತಿ ಹಿಡಿದಂತ ಸಂದರ್ಭದಲ್ಲಿ ಪ್ರಾಧಿಕಾರದಲ್ಲೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅನ್ನುವಂತ ಆದೇಶ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಇವತ್ತು ಪ್ರಾಧಿಕಾರ ಕೊಡುವಂತಹ ತೀರ್ಪು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಾರೆಯಾಗಿ ಅಧಿಕಾರಿಗಳು ಕೂಡ ಈಗಾಗಲೇ ವಾಸ್ತವಾಂಶವನ್ನು ತಿಳಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ವರದಿಯ ಸಮೇತವಾಗಿ ಇವತ್ತು ಗೌರವ್ ಗುಪ್ತಾ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ. ಕಾರ್ತಿಕ್, ಒಂದ್ ವೇಳೆ ನೀವು ಹೇಳ್ದಂಗೆ ಪಾಸಿಬಿಲಿಟೀಸ್ ಏನೂ ಇರಬಹುದು. ಅಂದ್ರೆ CWRC ಹೇಳ್ದಂಗೆ CWMA ಅದೇ ಸೂಚನೆಯನ್ನ ಎತ್ತಿ ಹಿಡಿಬಹುದು, ಹಾಗೆ ನೀರು ಕೊಡಿ 4.5 TMC ಅಂತ, ಅಥವಾ ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿ ವಾಸ್ತವ ಪರಿಸ್ಥಿತಿಯನ್ನು ಅರಿತು ಕಡಿಮೆ ಪ್ರಮಾಣದಲ್ಲಿ ನೀರು ಬಿಡಿ ಅಂತಾನೂ ಹೇಳ್ಬೋದು. ನೀರು ಬಿಡಬೇಡಿ ಅಂತ ಹೇಳಿದ್ರೆ ತಮಿಳುನಾಡು ಮತ್ತೆ ಖ್ಯಾತೆ ತೆಗೆಯುತ್ತೆ, ಅವ್ರ ಮೇಲ್ಮನವಿಯನ್ನ ಹಾಕೊಳ್ತಾರೆ. ಹಾಗಾಗಿ ಪಾಸಿಬಿಲಿಟೀಸ್ ಏನೇ ಇರ್ಬೋದು. ಹಾಗಾಗಿ ಮುಂದೆ ಮತ್ತೆ ಲೀಗಲ್ ಫೈಟ್ಗೆ ಕರ್ನಾಟಕ ಯಾವ ತರ ತಯಾರಿಗಳನ್ನು ಮಾಡ್ಕೊಂಡಿದೆ? ನಿಶ್ಚಿತವಾಗಿ ಶರ್ಮಿತಾ ಶೆಟ್ಟಿ, ಇವತ್ತು ಪ್ರಾಧಿಕಾರ ಕೊಡುವ ತೀರ್ಪಿನ ಆಧಾರದ ಮೇಲೆ ಮುಂಬರುವ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ CM DK ಶಿವಕುಮಾರ್ ಚರ್ಚೆಯನ್ನು ಮಾಡಿದ್ದಾರೆ. ನಿನ್ನೆಯೇ ಅವರು ಸುಪ್ರೀಂ ಕೋರ್ಟ್ನ ವಕೀಲರೊಂದಿಗೆ ಒಂದಿಷ್ಟು ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಯಾವ ಪರಿಸ್ಥಿತಿ ಕರ್ನಾಟಕದಲ್ಲಿದೆ, ಹವಾಮಾನ ಇಲಾಖೆ ಕೊಟ್ಟಿರತಕ್ಕಂತ ಮಾಹಿತಿ ಏನು, ಅಂದ್ರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಮಳೆಯ ಕೊರತೆ ಎದುರಾಗುತ್ತೆ, ಇದೆಲ್ಲ ಅಂಶಗಳು, ಜೊತೆಗೆ ಸದ್ಯದಲ್ಲಿ ಇರತಕ್ಕಂತ ಡ್ಯಾಮ್ನಲ್ಲಿ ಸಂಗ್ರಹವಾಗಿರುವಂತಹ ನೀರಿನ ಪ್ರಮಾಣ ಎಷ್ಟು, ಸಂಕಷ್ಟ ಸೂತ್ರವನ್ನು ಯಾವ ರೀತಿಯಾಗಿ ಅನುಸರಿಸಬೇಕು, ಈ ಎಲ್ಲ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರೋದಕ್ಕೂ ಕೂಡ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಆ ಒಂದು ಸಭೆಯಲ್ಲಿಯೂ ಕೂಡ ಒಂದಿಷ್ಟು ವರದಿಗಳನ್ನ ಸಿದ್ಧಪಡಿಸೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಆ ಒಂದು ವರದಿಯನ್ನು ಆಧರಿಸಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರೋದಕ್ಕೂ ಕೂಡ CM DK ಶಿವಕುಮಾರ್ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ದೆಹಲಿಯಲ್ಲಿ ವಕೀಲರೊಂದಿಗೂ ಕೂಡ ಒಂದು ಸುತ್ತಿನ ಸಭೆಯನ್ನ ಮಾಡಲಾಗಿದೆ. ಜೊತೆಗೆ ಈ ಒಂದು ನಿಯಂತ್ರಣ ಸಮಿತಿ ಕೊಟ್ಟಿರತಕ್ಕಂತ ಆದೇಶ ಏನಿದೆ ಅದನ್ನ ಯಾವ ಕಾರಣಕ್ಕೂ ಕೂಡ ನಾವು ಪಾಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಡೋದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರ ಮಾಡಿಕೊಳ್ತದೆ. ಜೊತೆಗೆ ಮುಂಬರುವ ದಿನಗಳಲ್ಲಿ ತಮಿಳುನಾಡು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಬಹುದು, ಆದ್ರೆ ಕರ್ನಾಟಕಕ್ಕೆ ಮುಂದಿನ ದಿನಗಳಲ್ಲಿ ಮಳೆ ಆಗುವಂತ ಸಾಧ್ಯತೆ ಕಡಿಮೆ ಇದೆ ಅನ್ನುವಂತ ರೀತಿಯಲ್ಲಿ ಹವಾಮಾನ ಇಲಾಖೆಯು ಕೂಡ ವರದಿಯನ್ನು ಕೊಟ್ಟಿದೆ. ಈ ಎಲ್ಲ ಅಂಶಗಳನ್ನು ಆಧರಿಸಿಕೊಂಡು ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂತ ರೀತಿಯಲ್ಲಿಯೂ ಕೂಡ ಅರ್ಜಿಯನ್ನು ಹಾಕೋದಕ್ಕೆ ವಕೀಲರೊಂದಿಗೆ ಒಂದು ಹಂತದ ಸಭೆಯನ್ನು ಕೂಡ CM DK ಶಿವಕುಮಾರ್ ಮಾಡಿದ್ದಾರೆ. ಮತ್ತೆ ಇವತ್ತಿನ ತೀರ್ಪಿನ ಬಳಿಕ ಇನ್ನೊಮ್ಮೆ ವಕೀಲರೊಂದಿಗೆ CM DK ಶಿವಕುಮಾರ್ ಚರ್ಚೆಯನ್ನ ಮಾಡಿ ಮುಂಬರುವ ದಿನಗಳಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಶರ್ಮಿತಾ ಶೆಟ್ಟಿ, ನೋಡೋಣ 2:30 ನಂತರ ಏನ್ ಬೆಳವಣಿಗೆ ಆಗುತ್ತೆ. ಥ್ಯಾಂಕ್ ಯು ಕಾರ್ತಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.